ಭಾಳಷ್ಟು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳಷ್ಟು ರೈತರ ಬೆಳೆ ವೀಕ್ಷಣೆ ಮಾಡೋದ್ರ ಸಂದರ್ಭದಲ್ಲಿ ಕೂಡ ರೈತರ ಕೇಳಿದಂಥ ಪ್ರಶ್ನೆಗೆ ಸರ್ ಈ ಬೆಳೆಗೆ ನೀರು ಕೊಡ್ತಾರೆ ಅಂತ ಕೇಳಿದಾಗ ಈ ಬೆಳೆಗೆ ನಾವು ನೀರು ಕೊಡೋಕ್ಕಲ್ಲ ಅಂತ ಹೇಳಿದಂಥ ಮಾತಿಗಾಗಿ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ನೋಡಿದ್ದಕ್ಕಾಗಿ ಭಾಳಷ್ಟು ಆದ್ರೆ ಔಷಧಿಯಲ್ಲಿ ಕೂಡ ನೀರಾವರಿ ಮಂತ್ರಿ ಕೂಡ ಹೇಳಿದರು ನಾವು ಈ ಬೆಳೆಗೆ ನೀರು ಕೊಡಲ್ಲ ಅಂತ. ಅದಕ್ಕೆ ನಾವು ಒಪ್ಪಿಗೆಂತು, ಅದಕ್ಕೆ ಎಡ್ಡೆ ಮಾತಿಲ್ಲ. ಆದರೆ ಇವತ್ತು ಮಂತ್ರಿಗಳು ಈ ಭಾಗದಾಗ ಇರೋಂಥ ಅಧಿಕಾರಿಗಳು ಒಂದು ವರ್ಗ ಆಗ್ಬೋದು, ರೈತ ವರ್ಗ ಶಾಸಕರು ಸೋತಂಥರು ಗೆದ್ದಂಥರು ಒಂದು ಪೂರ್ವಭಾವಿ ಮೀಟಿಂಗ್ ಮಾಡಿ ಇಲ್ಲಿರೋಂಥ ಸಾಧಕ ಬಾಧಕ ಪ್ರತಿಯೊಬ್ಬ ರೈತಿಗೆ ತಿಳಿಸಿದ್ರೆ ಚಲೋ ಆಗ್ತಿತ್ತಂತ ನಮ್ಮ ಕಲ್ಪನೆ ಇತ್ತು. ಆದರೆ ತಿಳಿದಂಗೆ ಇವತ್ತಿರೋಂಥ 80 TMC ನೀರು ಒಳರಿವಿ ಭಾಳಷ್ಟು 25,000 ಬರೋಂಥದ್ದು, 12,000 ಬರೋಂಥದ್ದು, 2 TMC 1 TMC 3 TMC ಬರೋಂಥ ದಿನಗಳು ಕೂಡ ಇವತ್ತು ಡ್ಯಾಮಿಗೆ ಬರೋದು ನೋಡಿರೋದ್ರಿಂದ ಕೂಡ ಭಾಳಷ್ಟು ನಮಗೆ 70-75 TMC ಆದರೂ ಕೂಡ ಬ್ಯಾಸಿಗೆ ಬೆಳೆ ಬರೋಂಥ ದಿನ ಇವತ್ತು. ಆ ದಿನದಲ್ಲಿ ಕೂಡ ನಾವು ಯಾಕೆ ದೇವ್ರನ್ನ ಕೃಪಾ ಅದು ಇವತ್ತು ಹಿಂಗಾರು ಮಳೆ ಚಲೋ ಆಗಿ ಒಳಗೆ ಭಾಳಷ್ಟು ಚಲೋ ಬರೋದ್ರಿಂದ ಇವತ್ತು ರೈತರ ಅಭಿಪ್ರಾಯ 2 ಬೆಳೆ ನೀರು ಬೇಕು, ಬ್ಯಾಸಿಗೆ ಬೆಳೆ ಕೂಡ ನೀರು ಬೇಕು. ಭಾಳಷ್ಟು ನಮ್ಮ ರೈತರು ಕೂಡ ಭಾಳಷ್ಟು ಇಂಜಿನಿಯರ್ನ ಕೇಳಿ ಬಂದು ಅಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇವ್ರು 8 ತಿಂಗಳು ಟೈಮ್ ತಗೊಂತ ಇದ್ದಾರೆ 33 ಸೆಟ್ರ್ ಕುಂಡ್ರಸಾಕ. 8 ತಿಂಗಳು ಬೇಕಾಗಲ್ಲ, ಸೆಟ್ರ್ ಕುಂಡ್ಸೋಂಥ ಟೈಮು 3 ತಿಂಗಳಾಗ ಕುಂದ್ರಿಸ್ಬೋದು ಅಂತ ಹೇಳಿ ಕಾಸಿ ಇಂಜಿನಿಯರ್ದು ಅಭಿಪ್ರಾಯ ಐತಿ, ಸಾರ್ವಜನಿಕರು ಕೂಡ ಅಭಿಪ್ರಾಯ ಇರೋದ್ರಿಂದ ಕೂಡ ಇವತ್ತಿರೋಂಥ ಮಂತ್ರಿ 8 ತಿಂಗಳು ಬೇಕಂತ. 8 ತಿಂಗಳು ಬೇಕಾಗಲ್ಲ, 5 ತಿಂಗಳು ಬ್ಯಾಸಿಗೆ ಬೆಳೆಯಲ್ಲಿ ಇವತ್ತಿರೋಂಥ ಭಾಳಷ್ಟು ಗದ್ದೆಗಳು ಹಲವಾರು ಕಡೆ ವೈರಸ್ ರೋಗ ಬಂದು ಗದ್ದೆಗಳು ಇಳುವರಿ ಕಮ್ಮಿ ಆಗಿರೋದ್ರಿಂದ ಏನಾದರೂ ರೈತಗೆ ಉಳಿದ್ರೆ ಅದು ಬೇಸಿಗೆ ಬೆಳೆಗೆ ಒಂದಿಷ್ಟು ಎಕರೆಗೆ ಒಂದಿಷ್ಟು ಹಿಂಗೆ ಸೋರ್ಸ್ ಹೆಚ್ಚುಗೊಳ್ಳೋದ್ರಿಂದ ಪ್ರತಿಯೊಬ್ಬ ರೈತ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ತುಂಗಭದ್ರಾ ನೀರಿಗೆ ಯಾರು ಒಬ್ಬ ರೈತ ಒಕ್ಕಲ್ತನ ಮಾಡ್ತಾನೆ ಅವರೆಲ್ಲರೂ ಬ್ಯಾಸಿಗೆ ಬೆಳೆ ನೀರು ಬೇಕಂತ ಅಭಿಪ್ರಾಯ ಹೇಳಿದ ಕಾಲಾಗಿ ಕೂಡ ಸರ್ಕಾರಕ್ಕೆ ಕೂಡ ನಾನು ಹೇಳ್ತೀನಿ, ಮಂತ್ರಿ ಕೂಡ ಹೇಳ್ತೀನಿ, ಬೆಳೆಗೆ ನಮಗೆ ನೀರು ಬೇಕು ಕರೆಕ್ಟು, ಸೆಟ್ರ್ ಕುಂಡ್ರಿಸ್ಬೇಕು ಕರೆಕ್ಟ್, ನಾವು ಇಲ್ಲಂತಿಲ್ಲ. ನಾವು ಮಂತ್ರಿ ಕೂಡ ಒಂದು ಸಲಹೆ ಕೊಡ್ಬೋದು ನಾವು ಭಾಳಷ್ಟು. ಯಾಕಂದರೆ ಇವತ್ತಿರೋಂಥ 80 TMCಯಲ್ಲಿ ಕೂಡ ಈ ನೀನೇ 8 ತಿಂಗಳು ಟೈಮ್ ಕೇಳಿರಲ್ಲ, ಕನಿಷ್ಠ ನಿಮಗೆ 3 ತಿಂಗಳು ಟೈಮ್ ಸಿಗ್ತಾಯಿತ್ತು. 3 ತಿಂಗಳು ಯಾವ ಟೈಮ್ ಸಿಗ್ತೈತೆ ಅಂದರೆ ಏಪ್ರಿಲ್ 10ರಿಂದ ಹಿಡಿದಕ್ಕೆ ಜೂನ್ವರೆಗೆ ಕುಂಡ್ಸೋಂಥ ಅವಕಾಶ, ಶೆಟ್ರ್ ಕುಂದ್ರಸೋಕೆ ಅವಕಾಶ ಸರ್ಕಾರಕ್ಕೆ ಇರೋದ್ರಿಂದ ಅದು ಇನ್ನೊಂದು ಅವಕಾಶ ಕೂಡ ತಮಗೆ ಸಿಗ್ತೈತೆ. ಇವತ್ತು 80 TMC ನೀರು ಇರೋದ್ರಿಂದ ಕೂಡ 40 TMC ನೀರು ರೈತ ಖರ್ಚು ಮಾಡಿದ ಮ್ಯಾಗ 40 TMC ಇದ್ದಾಗಂಥ ಸಂದರ್ಭದಲ್ಲಿ ಕೂಡ ಶೆಟ್ರ್ನಲ್ಲಿ ಬೀಸ್ಮಟ್ಟಿಗೆ ಹೋಗ್ತವೆ ನೀರು. ಅವತ್ತು ಶೆಟ್ರ್ ಕುಂಡ್ರಂಥ ಅವಕಾಶ ಸಿಗ್ತದೆ. ಯಾಕಂದರೆ ಮಾರ್ಚ್ 10ಕ್ಕೆ 40 TMC ಖರ್ಚಾಗ್ತವೆ. ಇನ್ನು 40 TMC ಡ್ಯಾಮ್ನಲ್ಲಿ ಇದ್ದಾಗ ಕೂಡ ಅವತ್ತು ಶೆಟ್ರ್ ಕುಂಡ್ಸೋಂಥ ಅವಕಾಶ ಕನ್ಫರ್ಮ್ ಬರುತ್ತೆ. ಯಾಕಂದರೆ ಅಲ್ಲೇನು ಶೆಟ್ರ್ ಕುಂಡ್ಸೋಂಥ ಅವಕಾಶಕ್ಕೆ ನೀರು ತೆಳಗೆ ಹೋಗ್ಬಿಡ್ತಾವೆ. ಪ್ರತಿಯೊಬ್ಬರು ಕೆಲಸ ಮಾಡ್ಬೋದು, ಕೆಲಸಕ್ಕೆ ಏನೋ ಅಡ್ಡ ತೊಡ್ಡಿರೋಂಗಿಲ್ಲ. ಅದನ್ನು ತಿಳ್ಕೊಂಡು ಕೂಡ ಮಂತ್ರಿಗಳು ಇಲ್ಲಿಲ್ಲ 2ನೇ ಬೆಳೆಗೆ ಅವರು ಕೇಳಿರೋದ್ರೆ 2ನೇ ಬೆಳೆಗೆ ನೀರು ಬಿಡಬೇಕು ಅಜೆಂಡಾ ಒಂದು ಫಸ್ಟ್ನೇ ಅಜೆಂಡಾ. ಆದರೆ ಅವ್ರು 8 ತಿಂಗಳು ಟೈಮ್ ಕೇಳ್ಯಾರ. ಯಾರು ಮಂತ್ರಿಗಳು 8 ತಿಂಗಳು ಬೇಕು ನಮ್ಗೆ ಶೆಟ್ರ್ ಕುಂಡ್ಸೋಕೆ ಅಂತ ಹೇಳ್ತಾಳೆ. ಇಂಜಿನಿಯರು 3 ತಿಂಗಳು ಕೇಳ್ತಾ ಇದ್ದಾರೆ ಶೆಟ್ರ್ ಕುಂಡ್ಸೋಕೆ. ಸರ್ಕಾರ ದುಡ್ಡು ರಿಲೀಸ್ ಮಾಡಿದ್ರೆ 3 ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಇನ್ನೊಂದು ಸಲಹೆ ಕೊಡ್ತಿದ್ದೀನಿ. ಯಾಕಂದರೆ ಮಾರ್ಚ್ 10ಕ್ಕೆ ಅರ್ಧ ನೀರು ಕಮ್ಮಿ ಆಗ್ತಾವೆ. ಅರ್ಧ ನೀರು ಕಮ್ಮಿ ಆದ್ಮೇಲೆ ಕೂಡ ಇವನು ಏಪ್ರಿಲ್ 10 ಮೇಲೆ ಕುಂಡ್ಸೋಂಥ ಅವಕಾಶ ಇವ್ರು ಹೇಳ್ತಾಯಿದ್ರೆ. ಇಲ್ಲ ಮಾರ್ಚ್ 10ಕ್ಕೆ ಕೆಲಸ ಶುರು ಮಾಡೋಂಥ ಅವಕಾಶ ಸಿಗ್ತೈತೆ. ಯಾಕಂದ್ರೆ ನೀರು ತೆಳಗೆ ಹೋಗ್ಬಿಡ್ತಾವಲ್ಲ, ಆವಾಗ ಸೆಟ್ರ್ ಬೀಸ್ ಮಟ್ಟಿಗೆ ಹೋದ್ಮ್ಯಾಗ ಕೆಲಸ ನಡೆಸ್ಬೋದು. ಅವಾಗ ಯಾವುದಕ್ಕೂ ತೊಂದರೆ ಇಲ್ದಂಗೆ ಇರ್ತೈತಿ. ಇವತ್ತು 3ನೇ ತಾರೀಕಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡೋಕೆ ಹೋಗ್ತಿದ್ವಿ. ಇಡೀ ಜಿಲ್ಲಾದ ನಾಯಕರು, ಮುಖ್ಯಮಂತ್ರಿ ಕೂಡ ಇಬ್ಬರು ತಲೆ ಹೋಗಿ ನೀರಿನ ಸಮಸ್ಯೆ ಈಗೈತಿ, ನೀರು ಬೇಕಂತೇಳಿ ಕಾಸಿ ಎಲ್ಲ 4 ಜಿಲ್ಲಾದ ನಾಯಕರು ಹಾಲಿ ಶಾಸಕರು ಬರ್ಬೋದು, ನಾನು ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕಲಿತು ಅವ್ರಿಬ್ಬರಿಗೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಇಬ್ಬರಿಗೆ ಹೋಗಿ ಮನವರಿಕೆ ಮಾಡಿ ನೀರು ಇಷ್ಟ ಐತಿ, ಇಷ್ಟು ಕೆಲಸ ಮಾಡೋಕೆ ಅವಕಾಶ ಐತಿ ಅಂತೇಳಿ 3ನೇ ತಾರೀಕಿಗೆ ಟೈಮ್ ತಗೊಂಡು ಹೋಗೋಂಥ ಕೆಲಸ 4 ಜಿಲ್ಲಾದ ನಾಯಕರು ಮಾಡಿ ಅವ್ರನ್ನ ಮನವೊಪ್ಸೋಂಥ ಕೆಲಸ ಮಾಡ್ತೀವಿ. ನೀರು ಕೊಡ್ರಿ, ಇಷ್ಟು ದಿನದೊಳಗೆ ಕೆಲಸ ಮುಗಿಸ್ರಿ ಅಂತ ಹೇಳ್ತೀವಿ. ಮನುಷ್ಯಾಗ ನಾನು ಬೇಡ ಒಬ್ಬ ಮಂತ್ರಿ ಆಗನ ಗೌರವ ಕೊಡೋಣ, ದೇವ್ರು ಒಳ್ಳೇದು ಮಾಡ್ಲಿ, ನಮಗೆ ನೀರು ಬೇಕು. ಸುಮ್ಮನೆ ಯಾಕೆ ಯಾರು ನೋಡ್ರಿ, ನಾನು ಒಂದು ನೋಡ್ರಿ ನಿಮ್ಗೆ ಇನ್ನೊಂದು ಕೂಡ ನಿಮಗೆ 1 ನಿಮಿಷಪ್ಪ ಮೀಡಿಯಾ ಮಾಡ್ರಿ, ನಿಮಗೆ ಇನ್ನೊಂದು ಸಲಹೆ ಕೊಡ್ತೀನಿ ನಾವು. ಯಾಕಂದ್ರೆ ಅಲ್ಲಲ್ಲ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಕೇಳಂತ ಉತ್ತರ ಕೊಡಿ. ನನಗೆಲ್ಲ ಪರ್ಫೆಕ್ಟಾಗಿ ತಿಳ್ಕರಿ.
ಇವತ್ತೇನು ಒಂದು ನಿಮಿಷ ರೈಟ್ ಇನ್ನೊಂದು ಟಿ ಎಮ್ ಸಿ ಇನ್ನೊಂದು ಮಾತು ಹೇಳ್ತೀನಿ ತಿಳ್ಕರಪ್ಪ ನೀವು 100 TMC ನಿಲ್ಸಕ್ಕೆ ಅವಕಾಶ ಐತಿ ಇವಾಗ ಒಳರಿವು ಬಂದ್ರೆ ಯಾಕಂತ ಕೂಡ ಹೇಳ್ತೀನಿ ಜೂನು ಆಗಸ್ಟ್ನಲ್ಲಿ 100 TMC ನಿಲ್ಲಿಸಿದ್ರೆ ಓಲನ್ನು ಹೊಡಿತೈತಲ್ಲ ಆ ಓಲಿಗೆ ಶೆಟ್ರ್ ಬೆಂಡ್ ಆಗುತ್ತಂತ ಇಂಜಿನಿಯರ್ ಪ್ಲಾನ್ ಕೊಟ್ಟಿದ್ರು ಒಂದು ಆರ್ಡರ್ ಕೊಟ್ಟಿದ್ರು 100 TMC ಕೆಪಾಸಿಟಿಗೆ ಶೆಟ್ರ್ ಬೆಂಡ್ ಆಗಿ ಶೆಟ್ರ್ ಸೋರ್ಸ್ ಆಗುತ್ತೆ ಅಂತ ಹೇಳಿದ್ರು ಇವಾಗ ಗಾಳಿ ಇಲ್ಲಂಗಿಲ್ಲ ನೀರು ಓಲನ್ನು ಹೊಡಿತಲಿಂಗ ಅದು ಹೆಚ್ಚಿಗೆ ಇರಂಗಿಲ್ಲ ಇವತ್ತು 100 TMC ಒಳರಿವು ಏನ ಬಂದ್ರೆ 100 TMC ಸ್ಟಾಕ್ ಮಾಡ್ಬಾರ್ದು ನೀರು ಶೆಟ್ರಿಗೆ ಲೋಡ್ ಬೇಡ ಒಂದು ನಿಮಿಷ ಕೇಳ್ತೀನಿ ಇದು ಜನರಲ್ ಆಗಿ ನಿನಗೆ ಹೇಳ್ತೀನಿ 100 TMC ನಿಲ್ಲಿಸಿದ್ರು ಕೂಡ ಶೆಟ್ರ್ ಇವತ್ತು ಬೆಂಡ್ ಆಗಲ್ಲ ಗೊತ್ತಾ ಅಲ್ಲಲ್ಲ ನಾನು ಹೇಳಕ್ ಹಚ್ಚಿನಿ ಈಗ ಟೆಕ್ನಿಕಲ್ ಇಂಜಿನಿಯರ್ಸ್ ಆ ಬೋರ್ಡ್ಲಿಂದ ಆರ್ಡರ್ ಕೊಟ್ಟಿದ್ದೀರಾ ಟೆಕ್ನಿಕಲ್ ಇಂಜಿನಿಯರ್ಸ್ ನಿಮ್ಮ ಬೋರ್ಡ್ಲಿಂದ ಆಯ್ತು ಓಲೋ ಆಯ್ತು ಅವ್ರಿಗೆ ಬ್ರೋ ಇವತ್ತಿನ ಲೆಕ್ಕಕ್ಕೆ ಅವ್ರು ನಿಂದ್ರಸಕ್ ಆಗಿಲ್ಲ ಅನ್ಕೋ ಇವತ್ತು 80 TMC ನೀರು ಐತಲ್ಲ 2 ಬೆಳೆಗೆ ಒಂದು ಬ್ಯಾಸಿಗೆ ಬೆಳೆ ಕೊಡೋಂಥ ಅವಕಾಶ ಐತಿ ಕೊಡ್ಲೇಬೇಕು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ವಿಶ್ವಾಸ ತಗೊಂಡು ನೀರು ಕೇಳಕ್ ನಾವೆಲ್ಲರೂ ಹೋಗ್ತೀವಿ ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅದು ಯಾಕೆ ಚರ್ಚೆ ಶಾಯಣ ಆದ್ರೆ ಕೇಳ್ತೀವಿ ಈ ಮಣ್ಣಿನಾಗ ಹುಟ್ಟಿವಿ ಈ ಮಣ್ಣಿನ ಅನ್ನ ತಿಂತೀವಿ ಶಿವರಾಜ್ ತಂಗಡಿಗೆ ಬುದ್ಧಿದ್ದು ಮಾತಾಡ್ತದೆ ಈ ಭಾಗದ ನೀರಿನ ಕೊರತೆ ಏನು ಈ ರೈತರ ಅಜೆಂಡೇನು ರೈತರ ಭಾವನೆಯನ್ನು ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ ನೀರಿನ ಮಣ್ಣಿನ ಗುಣನ ಕೊರ್ತಿಲ್ಲ ನೀರಿನ ಭಾವನೆ ಕೊರ್ತಿಲ್ಲ ತಿಳಿದಂಗೆ ನೀರು ಬಿಡಲ್ಲ ಅಂತನ ಏನು ಗೊತ್ತೈತಿ ಹೇಳು ಬಾ ಅಂತೇಳು ನೀರಿನ ಲೆಕ್ಕ ನಾನು ಕೊಡ್ತೀನಿ ಹನಿ ಕೊಡ್ತೀನಿ ಡ್ಯಾಮ್ನ ಮ್ಯಾಗ ಕುಂತ್ಕೊಂತೇಳು ತಾನು ಕೊಡಂತೇಳು ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದು ನೀರು ಬಿಡಕ್ಲಮ್ಮ ಇವ್ಯಾರು 3 ರಾಜ್ಯದ ಸಮಸ್ಯೆ ಇವತ್ತು 2 ಆಂಧ್ರ ತೆಲಂಗಾಣದವರು ಇವತ್ತು ಸೆಂಟ್ರ್ ಕುಣಿಸಿ ನೀರೆಲ್ಲ ಬಿಡಿಸ್ತಾರ ಅವ್ರಿಗೆ ಲಾಭ ಆಗ್ತೈತ್ರಿ ನೀರು ಹೋದ್ರೆ ಅವ್ರಿಗೆ ನೀರು ಹೋದ್ರೆ ಲಾಭ ಆಗ್ತೈತಿ ಕರ್ನಾಟಕ ಲಾಭ ಅಲ್ಲ ಇವತ್ತು ಅವ್ರು ಇನ್ನೂ ಟೈಮ್ ತಗೊಂತಾರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ರಿ ಸೆಂಟ್ರ್ ಕುಣಿಸೋಣ ಅಂತಾರೆ ನಮ್ಮ ರಾಜ್ಯದ್ದು ನಮ್ಮ ಭಾಗದ ಮಂತ್ರಿಗಳು ಜವಾಬ್ದಾರ ಬೇಕಲ್ಲ ಯಾರಿಗೆ ಲಾಭ ಆಗ್ತೈತಿ ನೀರು ಹೋದ್ರೆ ಆಂಧ್ರ ತೆಲಂಗಾಣಿಗೆ ಲಾಭ ಆಗ್ತೈತಿ ನಮಗೆ ಲಾಭ ಆಗಲ್ಲ ಇವತ್ತು 2 ಬೆಳೆ ನೀರು ಕೊಟ್ಟರೆ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಲಾಭ ಆಗ್ತೈತೆ ಅದನ್ನ ಮನವರಿಕೆ ಮಾಡ್ಬೇಕಲ್ಲ ಒಬ್ಬ ಮಂತ್ರಿ ಅದಾವ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳಷ್ಟು ರೈತರ ಬೆಳೆ ವೀಕ್ಷಣೆ ಮಾಡೋದ್ರ ಸಂದರ್ಭದಲ್ಲಿ ಕೂಡ ರೈತರ ಕೇಳಿದಂಥ ಪ್ರಶ್ನೆಗೆ ಸರ್ ಈ ಬೆಳೆಗೆ ನೀರು ಕೊಡ್ತಾರೆ ಅಂತ ಕೇಳಿದಾಗ ಈ ಬೆಳೆಗೆ ನಾವು ನೀರು ಕೊಡೋಕ್ಕಲ್ಲ ಅಂತ ಹೇಳಿದಂಥ ಮಾತಿಗಾಗಿ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ನೋಡಿದ್ದಕ್ಕಾಗಿ ಭಾಳಷ್ಟಾದ್ರೆ ಔಷಧಿಯಲ್ಲಿ ಕೂಡ ನೀರಾವರಿ ಮಂತ್ರಿ ಕೂಡ ಹೇಳಿದರು ನಾವು ಈ ಬೆಳೆಗೆ ನೀರು ಕೊಡಲ್ಲ ಅಂತ ಅದಕ್ಕೆ ನಾವು ಒಪ್ಪಿಗೆಂತು ಅದಕ್ಕೆ ನೆಡ್ಡೆ ಮಾತಿಲ್ಲ ಆದರೆ ಇವತ್ತು ಮಂತ್ರಿಗಳು ಈ ಭಾಗದಾಗ ಇರೋಂಥ ಅಧಿಕಾರಿಗಳು ಒಂದು ವರ್ಗ ಆಗ್ಬೋದು ರೈತ ವರ್ಗ ಶಾಸಕರು ಸೋತಂಥರು ಗೆದ್ದಂಥರು ಒಂದು ಪೂರ್ವಭಾವ ಮೀಟಿಂಗ್ ಮಾಡಿ ಇಲ್ಲಿರೋಂಥ ಸಾಧಕ ಬಾಧಕ ಪ್ರತಿಯೊಬ್ಬ ರೈತಿಗೆ ತಿಳಿಸಿದ್ರೆ ಚಲೋ ಆಗ್ತಿತ್ತಂತ ನಮ್ಮ ಕಲ್ಪನೆ ಇತ್ತು ಆದರೆ ತಿಳಿದಂಗೆ ಇವತ್ತಿರೋಂಥ 80 TMC ನೀರು ಒಳರಿವಿ ಭಾಳಷ್ಟು 25,000 ಬರೋಂಥದ್ದು 12,000 ಬರೋಂಥದ್ದು 2 TMC 1 TMC 3 TMC ಬರೋಂಥ ದಿನಗಳು ಕೂಡ ಇವತ್ತು ಡ್ಯಾಮಿಗೆ ಬರೋದು ನೋಡಿರೋದ್ರಿಂದ ಕೂಡ ಭಾಳಷ್ಟು ನಮಗೆ 70-75 TMC ಆದರೂ ಕೂಡ ಬ್ಯಾಸಿಗೆ ಬೆಳೆ ಬರೋಂಥ ದಿನ ಇವತ್ತು ಆ ದಿನದಲ್ಲಿ ಕೂಡ ನಾವು ಯಾಕೆ ದೇವ್ರನ್ನ ಕೃಪಾ ಅದು ಇವತ್ತು ಹಿಂಗಾರು ಮಳೆ ಚಲೋ ಆಗಿ ಒಳಗೆ ಭಾಳಷ್ಟು ಚಲೋ ಬರೋದ್ರಿಂದ ಇವತ್ತು ರೈತರ ಅಭಿಪ್ರಾಯ 2 ಬೆಳೆ ನೀರು ಬೇಕು ಬ್ಯಾಸಿಗೆ ಬೆಳೆ ಕೂಡ ನೀರು ಬೇಕು ಭಾಳಷ್ಟು ನಮ್ಮ ರೈತರು ಕೂಡ ಭಾಳಷ್ಟು ಇಂಜಿನಿಯರ್ನ ಕೇಳಿ ಬಂದು ಅಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇವ್ರು 8 ತಿಂಗಳು ಟೈಮ್ ತಗೊಂತ ಇದ್ದಾರೆ 33 ಸೆಟ್ರ್ ಕುಂಡ್ರಸಾಕ 8 ತಿಂಗಳು ಬೇಕಾಗಲ್ಲ ಸೆಟ್ರ್ ಕುಂಡ್ಸೋಂಥ ಟೈಮು 3 ತಿಂಗಳಾಗ ಕುಂದ್ರಿಸ್ಬೋದು ಅಂತ ಹೇಳಿ ಕಾಸಿ ಇಂಜಿನಿಯರ್ದು ಅಭಿಪ್ರಾಯ ಐತಿ ಸಾರ್ವಜನಿಕರು ಕೂಡ ಅಭಿಪ್ರಾಯ ಇರೋದ್ರಿಂದ ಕೂಡ ಇವತ್ತಿರೋಂಥ ಮಂತ್ರಿ 8 ತಿಂಗಳು ಬೇಕಂತ 8 ತಿಂಗಳು ಬೇಕಾಗಲ್ಲ 5 ತಿಂಗಳು ಬ್ಯಾಸಿಗೆ ಬೆಳೆಯಲ್ಲಿ ಇವತ್ತಿರೋಂಥ ಭಾಳಷ್ಟು ಗದ್ದೆಗಳು ಹಲವಾರು ಕಡೆ ವೈರಸ್ ರೋಗ ಬಂದು ಗದ್ದೆಗಳು ಇಳುವರಿ ಕಮ್ಮಿ ಆಗಿರೋದ್ರಿಂದ ಏನಾದರೂ ರೈತಗೆ ಉಳಿದ್ರೆ ಅದು ಬೇಸಿಗೆ ಬೆಳೆಗೆ ಒಂದಿಷ್ಟು ಎಕರೆಗೆ ಒಂದಿಷ್ಟು ಹಿಂಗೆ ಸೋರ್ಸ್ ಹೆಚ್ಚುಗೊಳ್ಳೋದ್ರಿಂದ ಪ್ರತಿಯೊಬ್ಬ ರೈತ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ತುಂಗಭದ್ರಾ ನೀರಿಗೆ ಯಾರು ಒಬ್ಬ ರೈತ ಒಕ್ಕಲ್ತನ ಮಾಡ್ತಾನೆ ಅವರೆಲ್ಲರೂ ಬ್ಯಾಸಿಗೆ ಬೆಳೆ ನೀರು ಬೇಕಂತ ಅಭಿಪ್ರಾಯ ಹೇಳಿದ ಕಾಲಾಗಿ ಕೂಡ ಸರ್ಕಾರಕ್ಕೆ ಕೂಡ ನಾನು ಹೇಳ್ತೀನಿ ಮಂತ್ರಿ ಕೂಡ ಹೇಳ್ತೀನಿ ಬೆಳೆಗೆ ನಮಗೆ ನೀರು ಬೇಕು ಕರೆಕ್ಟು ಸೆಟ್ರ್ ಕುಂಡಿಸ್ಬೇಕು ಕರೆಕ್ಟ್ ನಾವು ಇಲ್ಲಂತಿಲ್ಲ ನಾವು ಮಂತ್ರಿ ಕೂಡ ಒಂದು ಸಲಹೆ ಕೊಡ್ಬೋದು ನಾವು ಭಾಳಷ್ಟು ಯಾಕಂದರೆ ಇವತ್ತಿರೋಂಥ 80 TMCಯಲ್ಲಿ ಕೂಡ ಈ ನೀನೇ 8 ತಿಂಗಳು ಟೈಮ್ ಕೇಳಿರಲ್ಲ ಕನಿಷ್ಠ ನಿಮಗೆ 3 ತಿಂಗಳು ಟೈಮ್ ಸಿಗ್ತೈತೆ 3 ತಿಂಗಳು ಯಾವ ಟೈಮ್ ಸಿಗ್ತೈತೆ ಅಂದರೆ ಏಪ್ರಿಲ್ 10ರಿಂದ ಹಿಡಿದು ಜೂನ್ವರೆಗೆ ಕುಂಡ್ಸೋಂಥ ಅವಕಾಶ ಶೆಟ್ರ್ ಕುಂದ್ರಸೋಕೆ ಅವಕಾಶ ಸರ್ಕಾರಕ್ಕೆ ಇರೋದ್ರಿಂದ ಅದು ಇನ್ನೊಂದು ಅವಕಾಶ ಕೂಡ ತಮಗೆ ಸಿಗ್ತೈತೆ ಇವತ್ತು 80 TMC ನೀರು ಇರೋದ್ರಿಂದ ಕೂಡ
40 TMC ನೀರು ರೈತ ಖರ್ಚು ಮಾಡಿದ ಮ್ಯಾಗ 40 TMC ಇದ್ದಾಗಂಥ ಸಂದರ್ಭದಲ್ಲಿಗಳು ಶೆಟ್ರ್ನಲ್ಲಿ ಬೀಸ್ಮಟ್ಟಿಗೆ ಹೋಗ್ತವೆ ನೀರು. ಅವತ್ತು ಶೆಟ್ರ್ ಕುಂಡ್ರಂಥ ಅವಕಾಶ ಇರ್ತದೆ. ಯಾಕಂದರೆ ಮಾರ್ಚ್ 10 40 TMC ಖರ್ಚಾಗ್ತಾವೆ. ಇನ್ನು 40 TMC ಡ್ಯಾಮ್ನಲ್ಲಿ ಇದ್ದಾಗ ಕೂಡ ಅವತ್ತು ಶೆಟ್ರ್ ಕುಣಿಸೋಂಥ ಅವಕಾಶ ಕನ್ಫರ್ಮ್ ಬರುತ್ತೆ. ಯಾಕಂದರೆ ಅಲ್ಲೇನು ಶೆಟ್ರ್ ಕುಣಿಸೋಂಥ ಅವಕಾಶಕ್ಕೆ ನೀರು ತೆಳಗೆ ಹೋಗ್ಬಿಡ್ತಾವೆ. ಪ್ರತಿಯೊಬ್ಬರು ಕೆಲಸ ಮಾಡ್ಬೋದು, ಕೆಲಸಕ್ಕೆ ಏನೋ ಅಡ್ಡ ತೊಡ್ಡಿರೋಂಗಿಲ್ಲ. ಅದನ್ನ ತಿಳ್ಕೊಂಡು ಕೂಡ ಮಂತ್ರಿಗಳು ಇಲ್ಲಿಲ್ಲ. ಎರಡನೇ ಬೆಳಿಗ್ಗೆ ಅವರು ಕೇಳಿರೋದು ಎರಡನೇ ಬೆಳಿಗ್ಗೆ ನೀರು ಬಿಡಬೇಕು ಅಜೆಂಡಾ ಒಂದು ಫಸ್ಟ್ನೇ ಅಜೆಂಡಾ. ಆದರೆ ಅವ್ರು 8 ತಿಂಗಳು ಟೈಮ್ ಕೇಳ್ಯಾರ. ಯಾರು ಮಂತ್ರಿಗಳು 8 ತಿಂಗಳು ಬೇಕು ನಮ್ಗೆ ಶೆಟ್ರ್ ಕುಂಡ್ಸೋಕಂತ ಹೇಳ್ತಾಳೆ. ಇಂಜಿನಿಯರು 3 ತಿಂಗಳು ಕೇಳ್ತಾ ಇದ್ದಾರೆ ಶೆಟ್ರ್ ಕುಂಡ್ಸೋಕೆ. ಸರ್ಕಾರ ದುಡ್ಡು ರಿಲೀಸ್ ಮಾಡಿರಿ 3 ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಇನ್ನೊಂದು ಸಲಹೆ ಕೊಡ್ತಿದ್ದೀನಿ. ಯಾಕಂದರೆ ಮಾರ್ಚ್ 10 ಅರ್ಧ ನೀರು ಕಮ್ಮಿ ಆಗ್ತಾವ. ಅರ್ಧ ನೀರು ಕಮ್ಮಿ ಆದ್ಮೇಲೆ ಕೂಡ ಇವ್ನು ಏಪ್ರಿಲ್ 10 ಮೇಲೆ ಕುಂಡಿಸೋಂಥ ಅವಕಾಶ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲ ಮಾರ್ಚ್ 10 ಕೆಲಸ ಶುರು ಮಾಡೋಂಥ ಅವಕಾಶ ಸಿಗ್ತೈತೆ. ಯಾಕಂದ್ರೆ ನೀರು ತೆಳಗೆ ಹೋಗ್ಬಿಡ್ತಾವಲ್ಲ, ಆವಾಗ ಶೆಟ್ರ್ ಬೀಸ್ ಮಟ್ಟಿಗೆ ಹೋದ್ಮ್ಯಾಗ ಕೆಲಸ ನಡೆಸ್ಬೋದು. ಅವಾಗ ಯಾವುದಕ್ಕೂ ತೊಂದರೆ ಇಲ್ದಂಗೆ ಇರ್ತೈತಿ. ಇವತ್ತು 3ನೇ ತಾರೀಕಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಕ್ಕೆ ಹೋಗ್ತಿದ್ವಿ. ಇಡೀ ಜಿಲ್ಲಾದ ನಾಯಕರು, ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೂಡ ಇಬ್ಬರು ತಲೆ ಹೋಗಿ ನೀರಿನ ಸಮಸ್ಯೆ ಈಗೈತಿ, ನೀರು ಬೇಕಂತೇಳಿ ಕಾಸಿ ಎಲ್ಲ 4 ಜಿಲ್ಲಾದ ನಾಯಕರು ಹಾಲಿ ಶಾಸಕರು ಬರ್ಬೋದು. ನಾನು ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕಲಿತು ಅವ್ರಿಬ್ಬರಿಗೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಇಬ್ಬರಿಗೆ ಹೋಗಿ ಮನವರಿಕೆ ಮಾಡಿ ನೀರು ಇಷ್ಟ ಐತಿ, ಇಷ್ಟು ಕೆಲಸ ಮಾಡೋಕೆ ಅವಕಾಶ ಐತಿ ಅಂತೇಳಿ 3ನೇ ತಾರೀಕಿಗೆ ಟೈಮ್ ತಗೊಂಡು ಹೋಗೋಂಥ ಕೆಲಸ 4 ಜಿಲ್ಲಾದ ನಾಯಕರು ಮಾಡಿ ಅವ್ರನ್ನ ಮನವೊಪ್ಸೋಂಥ ಕೆಲಸ ಮಾಡ್ತೀವಿ. ನೀರು ಕೊಡ್ರಿ, ಇಷ್ಟು ದಿನದೊಳಗೆ ಕೆಲಸ ಮುಗಿಸ್ರಿ ಅಂತ ಹೇಳ್ತೀವಿ. ಮನುಷ್ಯಾಗ ನಾನು ಬೇಡ ಒಬ್ಬ ಮಂತ್ರಿ ಆಗನ ಗೌರವ ಕೊಡೋಣ, ದೇವ್ರು ಒಳ್ಳೇದು ಮಾಡ್ಲಿ, ನಮಗೆ ನೀರು ಬೇಕು. ಸುಮ್ಮನೆ ಯಾಕೆ ಯಾರು ನೋಡ್ರಿ, ನಾನು ಒಂದು ನೋಡ್ರಿ ನಿಮ್ಗೆ ಇನ್ನೊಂದು ಕೂಡ ನಿಮಗೆ 1 ನಿಮಿಷಪ್ಪ ಮೀಡಿಯಾ ಮಾಡ್ರಿ. ನಿಮಗೆ ಇನ್ನೊಂದು ಸಲಹೆ ಕೊಡ್ತೀನಿ ನಾನು. ನಾವು ಯಾಕಂದ್ರೆ ಅಲ್ಲಲ್ಲ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಕೇಳಂತ ಉತ್ತರ ಕೊಡಿ. ನನಗೆಲ್ಲ ಪರ್ಫೆಕ್ಟ್ ತಿಳ್ಕರಿ. ಇವತ್ತೇನು 1 ನಿಮಿಷ ರೈಟ್ ಇನ್ನೊಂದು TMC ಇನ್ನೊಂದು ಮಾತು ಹೇಳ್ತೀನಿ ತಿಳ್ಕರಪ್ಪ. ನೀವು 100 TMC ನಿಲ್ಸಕ್ಕೆ ಅವಕಾಶ ಐತಿ ಇವಾಗ ಒಳರಿವು ಬಂದ್ರೆ. ಯಾಕಂತ ಕೂಡ ಹೇಳ್ತೀನಿ, ಜೂನ್ ಆಗಸ್ಟ್ನಲ್ಲಿ 100 TMC ನಿಲ್ಲಿಸಿದ್ರೆ ಓಲನ್ನು ಹೊಡಿತೈತಲ್ಲ, ಆ ಓಲಿಗೆ ಶೆಟ್ರ್ ಬೆಂಡ್ ಆಗುತ್ತಂತ ಇಂಜಿನಿಯರ್ ಪ್ಲಾನ್ ಕೊಟ್ಟಿದ್ರು, ಒಂದು ಆರ್ಡರ್ ಕೊಟ್ಟಿದ್ರು. 100 TMC ಕೆಪಾಸಿಟಿಗೆ ಶೆಟ್ರ್ ಬೆಂಡ್ ಆಗಿ ಶೆಟ್ರ್ ಸೋರ್ಸ್ ಆಗುತ್ತಂತ ಹೇಳಿದ್ರು. ಇವಾಗ ಗಾಳಿ ಇಲ್ಲಂಗಿಲ್ಲ, ನೀರು ಓಲನ್ನು ಹೊಡಿತಲ್ಲಿಂಗ ಅದು ಹೆಚ್ಚಿಗೆ ಇರಂಗಿಲ್ಲ. ಇವತ್ತು 100 TMC ಒಳರಿವು ಏನ ಬಂದ್ರೆ 100 TMC ಸ್ಟಾಕ್ ಮಾಡ್ಬಾರ್ದು ನೀರು. ಶೆಟ್ರಿಗೆ ಲೋಡ್ ಬೇಡ. 1 ನಿಮಿಷ ಕೇಳ್ತೀನಿ, ಇದು ಜನರಲ್ ಆಗಿ ನಿನ್ಗೆ ಹೇಳ್ತೀನಿ. 100 TMC ನಿಲ್ಲಿಸಿದ್ರು ಕೂಡ ಶೆಟ್ರ್ ಇವತ್ತು ಬೆಂಡ್ ಆಗಲ್ಲ, ಗೊತ್ತಾ? ಅಲ್ಲಲ್ಲ ನಾನು ಹೇಳಕ್ ಹಚ್ಚಿನಿ. ಈಗ ಟೆಕ್ನಿಕಲ್ ಇಂಜಿನಿಯರ್ಸ್ ಆ ಬೋರ್ಡ್ಲಿಂದ ಆರ್ಡರ್ ಕೊಟ್ಟಿದ್ದೀರಾ? ಟೆಕ್ನಿಕಲ್ ಇಂಜಿನಿಯರ್ಸ್ ನಿಮ್ಮ ಬೋರ್ಡ್ಲಿಂದ ಆಯ್ತು ಓಲೋ ಆಯ್ತು. ಅವ್ರಿಗೆ ಗುರು ಇವತ್ತಿನ ಲೆಕ್ಕಕ್ಕೆ ಅವ್ರು ನಿಲ್ಲಿಸಕ್ ಆಗಿಲ್ಲ ಅನ್ಕೋ. ಇವತ್ತು 80 TMC ನೀರು ಐತಲ್ಲ, 2 ಬೆಳೆಗೆ 1 ಬ್ಯಾಸಿಗೆ ಬೆಳೆ ಕೊಡೋಂಥ ಅವಕಾಶ ಐತಿ, ಕೊಡ್ಲೇಬೇಕು. ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ವಿಶ್ವಾಸ ತಗೊಂಡು ಕಾಸು ನೀರು ಕೇಳಕ್ಕೆ ನಾವೆಲ್ಲರೂ ಹೋಗ್ತೀವಿ. ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅದು ಯಾಕೆ ಚರ್ಚೆ ಶಾಣೆ ಆದ್ರೆ ಕೇಳ್ತೀವಿ. ಈ ಮಣ್ಣಿನಾಗ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗೆ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆ ಏನು, ಈ ರೈತರ ಅಜೆಂಡೇನು, ರೈತರ ಭಾವನೆಯನ್ನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಗೊತ್ತಿಲ್ಲ, ನೀರಿನ ಭಾವನೆ ಗೊತ್ತಿಲ್ಲ, ತಿಳಿದಂಗೆ ನೀರು ಬಿಡಲ್ಲ ಅಂತನ. ಏನು ಗೊತ್ತೈತಿ ಹೇಳು? ಬಾ ಅಂತೇಳು, ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ನ ಮೇಲೆ ಕುಂತ್ಕೊಂತೇಳು, ತಾನು ಕೊಡಂತೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದು ನೀರು ಬಿಡಕ್ಲ ಮಕ್ಕ ಇವ್ಯಾರು? 3 ರಾಜ್ಯದ ಸಮಸ್ಯೆ ಇವತ್ತು 2 ಆಂಧ್ರ ತೆಲಂಗಾಣದವರು ಇವತ್ತು ಸೆಂಟ್ರ್ ಕುಣಿಸಿ ನೀರೆಲ್ಲ ಬಿಡಿಸ್ತಾರ. ಅವ್ರಿಗೆ ಲಾಭ ಆಗ್ತೈತಿ ರೀ ನೀರು ಹೋದ್ರೆ. ಅವ್ರಿಗೆ ನೀರು ಹೋದ್ರೆ ಲಾಭ ಆಗ್ತೈತಿ, ಕರ್ನಾಟಕ ಲಾಭ ಅಲ್ಲ. ಇವತ್ತು ಅವ್ರು ಇನ್ನೂ ಟೈಮ್ ತಗೊಂತಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ರಿ, ಶೆಟ್ರ್ ಕುಂಡಿಸೋಣ ಅಂತಾರೆ. ನಮ್ಮ ರಾಜ್ಯದ್ದು ನಮ್ಮ ಭಾಗದ ಮಂತ್ರಿಗಳು ಜವಾಬ್ದಾರ ಇರಬೇಕಲ್ಲ. ಯಾರಿಗೆ ಲಾಭ ಆಗ್ತೈತಿ ನೀರು ಹೋದ್ರೆ? ಆಂಧ್ರ ತೆಲಂಗಾಣಕ್ಕೆ ಲಾಭ ಆಗ್ತೈತಿ, ನಮಗೆ ಲಾಭ ಆಗಲ್ಲ. ಇವತ್ತು 2 ಬೆಳೆ ನೀರು ಕೊಟ್ಟರೆ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಲಾಭ ಆಗ್ತೈತಿ. ಅದನ್ನ ಮನವರಿಕೆ ಮಾಡ್ಬೇಕಲ್ಲ ಒಬ್ಬ ಮಂತ್ರಿ ಅದಾವ.